ಒಂದು ಫೋಟೋ ಇಟ್ಟು ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಬಿಡೋದು. ನಮ್ಗೆ ಒಂದು ದಿವಸನೂ ಸಾಕಾಗಲ್ಲ ಅಷ್ಟೊಂದು. ಹುಸೇನ್ ರವರಲ್ಲಿ ಒಂದು ಮದುವೆ. ನಮ್ಗೆ ಓದ್ಬೇಕಾದ್ರೆ ಗೊತ್ತಿದ್ದು ಒಬ್ರೆ. ವಿಶ್ವದಲ್ಲಿ ಯಾವುದೇ ಮೂಲೆಯಲ್ಲಿ ಕನ್ನಡವಾಗಿರೋದು ಆ ಒಂದು ನಾವು ಅವರನ್ನು ಸ್ಮರಣೆ ಮಾಡಬೇಕು. ಆಮೇಲೆ ಅವರಲ್ಲಿ ಇರತಕ್ಕಂಥ ವಿಶ್ವಮಾನ ತತ್ವ, ನಾವು ಮನುಷ್ಯ ಅಲ್ಪಮಾನವಾಗ್ತದೆ, ಅಲ್ಪಮಾನವಾಗಬಾರ್ದು ಅಂತ ಬಿಟ್ಟು ಅವಾಗಲೇ ಅವರ ಒಂದು ಸಂದೇಶ ಕೊಟ್ಟಿದ್ದಾರೆ. ಇನ್ನೊಂದು ಅವರ ಒಂದು ಪ್ರಮುಖ ವಿಷಯ ಏನಂದರೆ ನಮ್ಮ ಒಂದು ನಾಡಗೀತೆಯನ್ನು ಕೊಟ್ಟಿದ್ದಾರಲ್ಲ, ಆ ಒಂದು ಎಷ್ಟು ಅದ್ಭುತವಾಗಿದೆ ಅಂದರೆ ಅಂತ ಒಂದು ಗೀತೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ವಿಚಾರಗಳು ನಾವು ಸಂಕ್ಷಿಪ್ತವಾಗಿ ಹೇಳ್ತಾ ಎಲ್ಲರಿಗೂ ಸ್ವಾಗತ ಬಯಸ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಕೀಲರ ಅಧ್ಯಕ್ಷರಾದಂಥ ಎನ್ ಸತೀಶ್ ಕುಮಾರ್ ಅವರಿಗೆ, ಈ ಕಾರ್ಯಕ್ರಮ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು, ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದಂಥ MS ಶ್ರೀನಿವಾಸ ರೆಡ್ಡಿ ಅವರಿಗೆ ಸ್ವಾಗತ. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜನೆಲೆ ಕೆ ರಘುನಾಥ್ ರೆಡ್ಡಿ ಅವರಿಗೆ, ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷರಾದಂಥ ನಾರಾಯಣಗೌಡರಿಗೆ ಸ್ವಾಗತ ಬಯಸ್ತಿದ್ದೀವಿ. ಆಮೇಲೆ ಕರವೇ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ಅವರಿಗೆ ಸ್ವಾಗತ ಬಯಸ್ತಿದ್ವಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗಡಿನಾಡು ಪ್ರತಿನಿಧಿ ತಾಲೂಕು ಗೋಪಿನಾಥ್ ಸರ್ ಅವರಿಗೆ ಸ್ವಾಗತ ಬಯಸ್ತಿದ್ವಿ. ನಮ್ಮ ಹಿರಿಯ ರೈತ ಮುಖಂಡರು ಅನಳ್ಳಿ ಶ್ರೀನಿವಾಸ ಅವರಿಗೆ ಸ್ವಾಗತ ಬಯಸ್ತಿದ್ವಿ. ನಮ್ಮ ಕೋಲಾರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಖಜಾಂಚಿಗಳು ಕೋಶಾಧ್ಯಕ್ಷರಾದಂಥ ಬಿ ಜಯಪ್ಪ ಅವರು, ನಮ್ಮ DVG ಕನ್ನಡ ಸಂಘದ ಅಧ್ಯಕ್ಷರಾದಂಥ ಕೆ ಮಧುಸೂದನ್ ಅವರಿಗೆ ಸ್ವಾಗತ ಬಯಸ್ತಿದ್ವಿ. ನಮ್ಮ ಶ್ರೀನಿವಾಸ್ ಅವರಿಗೆ ಸ್ವಾಗತ ಬಯಸ್ತಿದ್ವಿ. ಆಟೋ ಮುಖಂಡರಾದಂಥ ಶ್ರೀನಿವಾಸ್ ಅವರಿಗೆ ಸ್ವಾಗತ ಬಯಸ್ತಿದ್ವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇಬ್ಬರು ಅಧ್ಯಕ್ಷರು, ಇವಾಗ ಹಾಲಿ ಗೌರವಾಧ್ಯಕ್ಷರಾದಂಥ KS ನಾಗೇಶ್ ಅವರು, ನಮ್ಮ ಸಕ್ಲೇನ್ ಯುವ ಅಂಡ್ ಎನರ್ಜಿ ಸ್ಟಾರ್ ಸಕ್ಲೇನ್ ಅವರಿಗೆ ಸ್ವಾಗತ ಬಯಸ್ತಿದ್ವಿ. ನಮ್ಮ ಮಾಧ್ಯಮ ಜಗದೀಶ್ ಮತ್ತು ಸೋಮಶೇಖರ್ ಅವರಿಗೆ ಸ್ವಾಗತ ಬಯಸ್ತಾ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ನಮ್ಮ ಆಮೇಲೆ ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿರಾಂತ್ ರೆಡ್ಡಿ ಇವರು, ನಮ್ಮ ನಾರಾಯಣಗೌಡರು, ನಮ್ಮ ಜಯಪ್ಪ ಅವರು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ವಿಶೇಷವಾದಂಥ ಬಯಸ್ತಾ ನಾನೊಂದು ಸ್ವಾಗತ ಭಾಷೆಯನ್ನು ಮುಗಿಸ್ತೇನೆ. ಡಿಸೆಂಬರ್ 29ನೇ ತಾರೀಕು ನಮ್ಮ ಕುವೆಂಪು ಅವರು ತೀರ್ಥಹಳ್ಳಿಯಲ್ಲಿ ಹುಟ್ಟಿರ್ತಾರೆ. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಕುವೆಂಪು ಅವರು ಕೊಟ್ಟಿರ್ತಕ್ಕಂಥ ಅಪಾರವಾದ ಕೊಡುಗೆಗಳನ್ನ ನಾವು ಒಂದು ಅರ್ಧ ಗಂಟೆ ಇಲ್ಲ ಒಂದು ಮಧ್ಯಾಹ್ನ ಹೇಳಕ್ಕಾಗಲ್ಲ. ಅವರು ಏನು ಒಂದು ಕೊಡುಗೆಗಳನ್ನ ಈ ಒಂದು ನಾಡು ಮತ್ತು ಜಲ ಮತ್ತು ಈ ಒಂದು ರಾಜ್ಯಕ್ಕಾಗಿ ಕೊಟ್ಟಿದ್ದಾರೆ, ಅದನ್ನ ನಾವು ವಿಸ್ತಾರವಾಗಿ ಹೇಳ್ಬೇಕು ಅಂದ್ರೆ ಸುಮಾರು ನಮ್ಗೆ ಒಂದು ದಿವಸನೂ ಸಾಕಾಗಲ್ಲ. ಅಷ್ಟೊಂದು ಮಹತ್ವವಾದ ಒಂದು ವ್ಯಕ್ತಿತ್ವವನ್ನ, ವಿಶ್ವಮಾನವ ಅನ್ನೋ ಕಾನ್ಸೆಪ್ಟ್ ಅನ್ನ ಮೊದಲಿಗೆ ಅಂದ್ರೆ ವಿಶ್ವಮಾನವ ಅನ್ನೋ ಒಂದು ವಿಷಯವನ್ನ ಮೊದಲ ಬಾರಿಗೆ ಪ್ರಸ್ತಾಪಿಸಿದಂತ ಹಿರಿಮೆ ನಮ್ಮ ಕುವೆಂಪು ಅಂತವರಿಗೆ ಸಲ್ಲಬೇಕು. ಕುವೆಂಪು ಅವರು ಕವಿಗಳು ಮಾತ್ರ ಅಲ್ಲ, ಮತ್ತೆ ಮನೋವಾದಿಗಳು ಕೂಡ, ಅಂದ್ರೆ ಮಾನವತಾವಾದಿಗಳು. ಹೆಂಗೆ ಅಂದ್ರೆ ಅವರು ವಿಶ್ವಮಾನವ ಅಂದ್ರೆ ಪ್ರಪಂಚದಲ್ಲಿರೋ ಮಾನವರೆಲ್ಲ ಒಂದೇ ಅನ್ನೋ ಒಂದು ವಿಚಾರವನ್ನ ಜಗತ್ತಿಗೆ ಸಾರದಂತವರು. ಅವರು ಅವರ ಒಂದು ಕೃತಿಗಳಿಗೆ, ರಾಮಾಯಣ ದರ್ಶನಂ ಅನ್ನೋ ಕೃತಿಗೆ ಮೊಟ್ಟ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಮ್ಮ ಭಾಷೆಗೆ ಸಿಕ್ಕಿರೋದು ನಮ್ಮ ರಾಜ್ಯದ ಹೆಮ್ಮೆ. ಅದೇ ರೀತಿ ಅವರು ಅವರ ಒಂದು ಕವಿತೆಯಲ್ಲಿ ಮತ್ತೆ ಅವರ ಬರವಣಿಗೆಗಳಲ್ಲಿ ನಾವು ಒಂದು ಇನ್ನು ನೋಡ್ಬೇಕಾಗಿರೋ ವಿಚಾರ ಏನು ಅಂದ್ರೆ, ಯಾವತ್ತೂ ಸಹ ಕನ್ನಡದ ಕಂಪನ್ನ ಕಮ್ಮಿ ಆಗದೆ ಇರೋ ರೀತಿಯಲ್ಲಿ ಅವರ ಒಂದು ಬರವಣಿಗೆಗಳಾಗ್ಲಿ, ಅವರ ಒಂದು ಕೃತಿಗಳಾಗ್ಲಿ, ನಮ್ಮ ಒಂದು ನಾಡಗೀತೆ ಬರಿಬೇಕಾದ್ರೂ ಸಹ ಎಂತ ಸಾಲುಗಳನ್ನ ಬರ್ತಿದ್ದಾರೆ ಅಂದ್ರೆ, ರನ್ನ ಚಡಾಕ್ಷರಿ ಪನ್ನ ಪಂಪಲ ಕಪದೆ ಕುನ್ನ ಅಂತ ಎಲ್ಲಾ ಕವಿಗಳನ್ನ ಯಾರನ್ನೂ ನಾವು ಏನು ರಾಜ್ಯದ ನಮ್ಮ ಒಂದು ಭಾಷೆಗಾಗಿ 300 ವರ್ಷಗಳಿಗಿಂತ ಹಳೇದಾದ ಒಂದು ಕನ್ನಡ ಭಾಷೆಯಲ್ಲಿ ಯಾರ್ಯಾರು ಅವ್ರನ್ನ ತೊಡಗಿಸ್ಕೊಂಡಿದ್ರೋ ಅವ್ರನ್ನೆಲ್ಲ ನಮಿಸುತ್ತಾ ಒಂದು ಅದ್ಭುತವಾದ ಕವಿತೆ. ನಾವು ಯುವಕರು ಅಂದ್ರೆ ನಾವು ಏನು 1980ರ ದಶಕದ ಯುವಕರಿಗೆ ನಮ್ಗೆ ಓದ್ಬೇಕಾದ್ರೆ ಗೊತ್ತಿದ್ದು ಒಬ್ರೆ, ಯಾರು ಕವಿಗಳು ಅಂದ್ರೆ ಕುವೆಂಪು ಅವರು. ಕನ್ನಡದ ಕವಿ ಯಾರಾದ್ರೂ ನಮ್ಗೆ ಗೊತ್ತಿದ್ದಾರೆ ಅಂದ್ರೆ ಕುವೆಂಪು ಅವರು. ಎಲ್ಲರ ಮನೆ ಮಾತವ್ರು. ಇಂಥವ್ರಿಗೆ ಕುವೆಂಪು ಗೊತ್ತಿಲ್ಲ ಅನ್ನೋದು ಇಲ್ಲ, ಓದಿರೋರಿಗೆಲ್ಲ ಕುವೆಂಪು ಅವ್ರು ಗೊತ್ತಿರ್ತಾರೆ.
ಅಂತ ಒಬ್ಬ ಮಾನವತಾವಾದಿಯನ್ನ ನಾವು ಇವತ್ತು ಸ್ಮರಿಸ್ಕೊಳ್ಳೋದು ನಮ್ಮೆಲ್ಲರ ಒಂದು ಅದೃಷ್ಟ. ಅಂತವನ್ನ ನಾವು ಇನ್ನೂ ಒಂದು ಹೆಚ್ಚಿನ ವಿಜೃಂಭಣೆಯಾಗಿ ನಾವು ಆಚರಣೆ ಅಂದ್ರೆ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ, ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ ಅಂತ ಹೇಳ್ತಾ ನನ್ನ 4 ಮಾತನ್ನ ನಮ್ಮ ಫ್ಯಾಮಿಲಿ ಮೆಂಬರ್ ತರ. ಈ ದಿನ ವಿಶ್ವ ಮಾನವ ಕುವೆಂಪುರವರ ಜನ್ಮದಿನ. ಇದನ್ನು ನೆನೆದೇ ಇದ್ರೆ ನಾವೆಲ್ಲ ಅವ್ರಿಗೆ ಗೌರವ ಕೊಡ್ದಂಗಾಗುತ್ತೆ. ನೆನೆಯಲೇಬೇಕು. ಒಂದು ಫೋಟೋ ಇಟ್ಟು ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಬಿಡೋದು ಜನ್ಮದಿನ ಅಲ್ಲ. ಅವ್ರ ವಿಚಾರಧಾರೆಗಳನ್ನು ನಾವು ಹಂಚ್ಕೋಬೇಕು, ಹೇಳಬೇಕು ಜನರಿಗೆ. ಇವತ್ತು ಮುಳಬಾಗಿಲು ನಗರದ ನಮ್ಮ ಅಜ್ಜ DVG ಅವರು ಮಂಕುತಿಮ್ಮನ ಕಗ್ಗ ಬರೆದು ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ. ಹಾಗೇನೆ ಕುವೆಂಪುರವರು ರಾಮಾಯಣ ದರ್ಶನಂ ಮತ್ತು ಜಯಪರ ಹೇಳಿದಾಗೆ ಮಲೆಯಲ್ಲಿ ಮದುಮಗಳು ತುಂಬ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಲೈಬ್ರರಿಯಿಂದಲೇ ಬೀರಿನಲ್ಲಿ ಮುಚ್ಚಿದೆ. ಅದನ್ನು ತೆಗೆದು ಯಾರು ಓದಲ್ಲ. ನಾನು ಓದಿದ್ದೀನಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಸಂಕಲನ ಅದು. ನಾವು ಎಲ್ಲರೂ ಕೂಡ ಗ್ರಂಥಾಲಯಕ್ಕೆ ಹೋಗಬೇಕು. ಹೋಗಿ ಆವಾಗ ಪುಸ್ತಕಗಳನ್ನು ತೆರೆದು ಓದುವಂಥ ಒಂದು ಕಲ್ಪನೆಯನ್ನು ನಾವು ಮಾಡ್ಕೋಬೇಕು. ಹಾಗೇನೆ ನಮ್ಮ ಜಿಲ್ಲೆಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕಥೆಗಳನ್ನು ಸಂಕಲನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ಕುವೆಂಪುರವರನ್ನ ನೆನಪು ಮಾಡೋದ್ರ ಜೊತೆಗೆ ವಿಚಾರಧಾರೆಗಳನ್ನು ನಾವೆಲ್ಲರೂ ಕೂಡ ಹಂಚಿಕೊಳ್ಳೋದಕ್ಕೆ ರೆಡ್ಡಿ ಅವರು ಇದನ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರಣ ಏನು ಅಂತಂದ್ರೆ, ಕನ್ನಡಿಗರಾಗಿರ್ತಕ್ಕಂಥ ನಾವು ಕುವೆಂಪು ರಾಷ್ಟ್ರಕವಿ. ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಮಹಾನ್ ಚೇತನ ಕುವೆಂಪುರವರು. ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿ ಓದಿ ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಅದೇ ಕಾಲೇಜಿನಲ್ಲಿ ಕುಲಪತಿಗಳಾಗಿ ಬಹಳಷ್ಟು ಗ್ರಂಥಗಳನ್ನು ರಚನೆ ಮಾಡಿ ಸಾಕಷ್ಟು ಪುರಸ್ಕಾರಗಳನ್ನು ಪಡೆದು ರಾಷ್ಟ್ರಕ್ಕೆ ವಿಶ್ವಕ್ಕೆ ವಿಶ್ವ ಮಾನವನಾಗಿ ಆಗಿದ್ದಾರೆ ಅವರು. ನನಗೂ ಕೂಡ ರೆಡ್ಡಿ ಅವರೇ ವಿಶ್ವ ಮಾನವ ಪ್ರಶಸ್ತಿಯನ್ನು ನನಗೆ ಇದೇ DVG ರಂಗಮಂದಿರದಲ್ಲಿ ನನಗೆ ಕೊಟ್ಟಿದ್ರು ರೆಡ್ಡಿ ಅವರು. ಬಂದ ತಕ್ಷಣ ಮನು ನೆನೆಸ್ಕೊಂಡ್ರು. ಇವತ್ತು ಮನು ಆ ಒಂದು ಕೆಲಸನ ಮಾಡಬೇಕಾಗಿತ್ತು. ವಿಶ್ವ ಮಾನವ ಯುವ ವೇದಿಕೆ ಅಧ್ಯಕ್ಷ ಆತ್ಮ ಇಲ್ಲಿರಬೇಕಾಗಿತ್ತು. ಕಾರಣಾಂತರಗಳಿಂದ ಇಲ್ಲ. ಹುಸೇನ್ ರವರಲ್ಲಿ ಒಂದು ಮನವಿ, ನೀನು ಮತ್ತೆ ಮನು ಸೇರಿಕೊಂಡು ಇನ್ನೊಂದು ದಿವಸ ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ಮಾಡಿ ನಿಮಗೆ ನಾವೆಲ್ಲ ಕೂಡ ಸಹಕಾರವನ್ನು ಕೊಡ್ತೀವಿ. ಈ ವಿಚಾರವನ್ನ ಪ್ರತಿ ವರ್ಷ ಎಲ್ಲೋ ಒಂದು ಕಡೆ ನಮ್ಮ ಕಿಸಾನ್ ಸಭಾದವರು ಒಂದು ವ್ಯವಸ್ಥೆ ಮಾಡಿದ್ರೆ ಪ್ರತಿ ವರ್ಷ ನಾವು ಕುವೆಂಪುರವರನ್ನು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಸಭಾ ಸರಸ್ವತಿಗೆ ನನ್ನ ವಂದನೆಗಳು.